ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋ ಮಕ್ಕಳು ಇವತ್ತಿಂದ ಯಾವ ತರ ಮೈಂಡ್ ಸೆಟ್ ಇಟ್ಕೋಬೇಕು, ಅವರ ದಿನಚರಿಯಲ್ಲಿ ಯಾವ ತರ ಬದಲಾವಣೆ ಮಾಡ್ಕೋಬೇಕು ಅಥವಾ ಬದಲಾವಣೆ ಮಾಡ್ಕೋಬಾರ್ದಾ? ಎಲ್ಲಾ ಸಬ್ಜೆಕ್ಟ್ನು ಸಹ ಇಂಪಾರ್ಟೆಂಟ್. 6 ಸಬ್ಜೆಕ್ಟ್ ಇರುತ್ತೆ, 3 ಲ್ಯಾಂಗ್ವೇಜ್ ಮತ್ತೆ 3 ಕೋರ್ ಸಬ್ಜೆಕ್ಟ್ ಇರುತ್ತೆ. ಸೊ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್, ಕೋರ್ ಸಬ್ಜೆಕ್ಟ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್. ಕೋರ್ ಸಬ್ಜೆಕ್ಟ್ ನ ನಾವು ಪ್ರಾಕ್ಟೀಸ್ ಮಾಡಿ ಬರ್ದು ಕಲಿಬೇಕು. ಲ್ಯಾಂಗ್ವೇಜ್ ನ ನಾವು ಓದ್ತೇವೆ, ಕತೆ ತರ ಕೇಳ್ತೇವೆ. ಸೊ ಈ ತರ ನಾವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಈ ಕೋರ್ ಸಬ್ಜೆಕ್ಟ್ ಅಂತ ಬಂದಾಗ, ಅದರಲ್ಲೂ ಮ್ಯಾಥಮೆಟಿಕ್ಸ್ ಗೆ ಬಂದಾಗ ನಾವು ಅದನ್ನ ಓದಿದ್ರೆ ಅರ್ಥ ಆಗೋದಿಲ್ಲ. ಅದನ್ನ ಬರೆದು ಕಲಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಥಿಯರಮ್ಗಳಿರ್ಬೋದು, ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಗ್ರಾಫ್ ಇರ್ಬೋದು, ನಮ್ಮ ಸ್ಕಿಲ್ಸ್ ಏನಿರುತ್ತೆ ಅದರಲ್ಲೆಲ್ಲ ಎಲ್ಲ ನೇರ ಕ್ವಶನ್ಸ್ ಇರುತ್ತೆ. ಹಾಗಾಗಿ ಅದನ್ನ ಬರೆದು ಕಲಿಯುವಂತ ಅಭ್ಯಾಸ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮ್ ಟೈಮ್ ನಲ್ಲಿ ಕ್ವಶನ್ ನೋಡ್ತಿದ್ದಂಗೆ ನಾವ್ ಏನ್ ಬರಿಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಬರೆದು ಕಲಿಯೋ ಅಭ್ಯಾಸ ತುಂಬಾ ಒಳ್ಳೇದು ಅನ್ನೋ ನನ್ನ ಪರ್ಸನಲ್ ಒಪಿನಿಯನ್.